ಬಿಡದಿ ದೊಡ್ಡಗೌಡ್ರ ಗರಡಿಗೆ ಟ್ರಬಲ್ ಶೂಟರ್ ಗಾರುಡಿ 2028ರ ಮಹಾಸಮರಕ್ಕೆ ಈಗಲೇ ರೆಡಿಯಾಯಿತು ರಣಭೂಮಿ. ಪ್ರತಿಷ್ಠೆಯ ಕಣದಲ್ಲಿ ಗೆಲ್ಲೋರ್ಯಾರು ಸೋಲೋರ್ಯಾರು? ದೊಡ್ಡಗೌಡ್ರ ಚಾಣಕ್ಯ ನೀತಿಗೆ ಚೆಳ್ಳೆ ಹಣ್ಣು ತಿನ್ನಿಸ್ತಾರಾ ಕನಕಪುರ ಬಂಡೆ? ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ಬಿಡದಿ ಭೂತ, ದೊಡ್ಡಗೌಡ್ರು ವರ್ಸಸ್ ಡಿಕೆಶಿ. ನಾನು ವನಿತಾ. ಹೌದು, ಬಿಡದಿ ಜಾಗ ರೈತರಿಗೆ ಬಿಡದಿದ್ದರೆ ಸತ್ಯಾಗ್ರಹ ಮಾಡ್ತೀನಿ ಎಂದು ಎಚ್.ಡಿ. ದೇವೇಗೌಡರು ಡಿಕೆ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ದೊಡ್ಡಗೌಡರು ವರ್ಸಸ್ ಸಿಎಂ ಡಿಕೆಶಿ ಜೋಡೆತ್ತುಗಳ ಕಾಳಗ ಇದೀಗ ಶುರುವಾಗಿದೆ. ಬಿಡದಿ ಒಂದು ಭೂಮಿ ಮಾತ್ರವಲ್ಲ, ಅದು ಇಬ್ಬರ ದಿಗ್ಗಜರ ಪ್ರತಿಷ್ಠೆಯ ಕಣ. 2028ರ ರಣಕಣಗೆ ಬಿಡದಿಯೇ ರಣಭೂಮಿ ಆಗ್ತಿರೋದು ಯಾಕೆ? ರಾಜಕೀಯದ ಬದ್ಧ ವೈರಿಗಳ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಮಾಡೋಕೆ ಬಿಡದಿ ಭೂತ ಎದ್ದು ಕೂತಿದೆ. ಇದು ಬರೀ ಭೂಮಿಯ ಜಗಳವಲ್ಲ, ಇದು ಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ದೊಡ್ಡಗೌಡರ ಕುಟುಂಬದ ಅಸ್ತಿತ್ವದ ಹೋರಾಟ. ಹೌದು, 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೂ ಸಮಯ ಇದೆ ಎನ್ನುತ್ತಿರುವಾಗಲೇ ರಾಮನಗರ ಕನಕಪುರದ ರಾಜಕಾರಣದಲ್ಲಿ ಹಲ್ಚಲ್ ಎದ್ದಿದೆ. ಬಿಡದಿಯ ಕೈಗಾರಿಕಾ ಕಾರಿಡಾರ್ ಹಾಗೂ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗುತ್ತಿದ್ದಂತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಈ ಮಣ್ಣು ಈಗ ಮಹಾಭಾರತದ ಕುರುಕ್ಷೇತ್ರವಾಗಿ ಬದಲಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಡದಿ ದೊಡ್ಡಗೌಡ್ರ ಗರಡಿಗೆ ಟ್ರಬಲ್ ಶೂಟರ್ ಗಾರುಡಿ. 2028ರ ಮಹಾಸಮರಕ್ಕೆ ಈಗಲೇ ರೆಡಿಯಾಯಿತು ರಣಭೂಮಿ. ಪ್ರತಿಷ್ಠೆಯ ಕಣದಲ್ಲಿ ಗೆಲ್ಲೋರ್ಯಾರು ಸೋಲೋರ್ಯಾರು? ದೊಡ್ಡಗೌಡ್ರ ಚಾಣಕ್ಯ ನೀತಿಗೆ ಚೆಳ್ಳೆ ಹಣ್ಣು ತಿನ್ನಿಸ್ತಾರಾ ಕನಕಪುರ ಬಂಡೆ? ಎಸ್, ರೈತರ ಭೂಮಿ ಬಿಡದಿದ್ರೆ ನಾನು ಬಿಡದಿಯಲ್ಲೇ ಸತ್ಯಾಗ್ರಹ ಕೋರುತ್ತೇನೆ ಎಂದು 90 ದಾಟಿದ ವಯಸ್ಸಿನಲ್ಲೂ ಸಿಂಹ ಗರ್ಜನೆ ಮಾಡಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಇತ್ತ ಸಿಎಂ ಡಿಕೆ ಶಿವಕುಮಾರ್ ಅಭಿವೃದ್ಧಿಯ ಹೆಸರಲ್ಲಿ ಹೆಜ್ಜೆ ಇಡೋದಕ್ಕೆ ಪಕ್ಕಾ ಪ್ಲಾನ್ ಹಾಕಿಕೊಂಡಿದ್ದಾರೆ. ಹಾಗಾದ್ರೆ ಈ ಬಿಡದಿ ಜಾಗದ ಅಸಲಿ ಕಥೆಗೇನು? ದೊಡ್ಡಗೌಡರು ರೊಚ್ಚಿ ಗೆದ್ದಿದ್ದರ ಹಿಂದಿನ ಅಸಲಿ ಮರ್ಮವೇನು? ಬೆಂಗಳೂರಿಗೆ ಅಂಟಿಕೊಂಡಿರೋ ಬಿಡದಿ ಬರೀ ಹಳ್ಳಿಯಲ್ಲ, ಅದು ಜಾಗತಿಕ ಕಂಪನಿಗಳ ಕಣ್ಣು ಬಿದ್ದಿರುವ ಇಂಡಸ್ಟ್ರಿಯಲ್ ಹಬ್. ದೊಡ್ಡ ದೊಡ್ಡ ಕಂಪನಿಗಳಿಂದ ಹಿಡಿದು ನೂರಾರು ಕೈಗಾರಿಕೆಗಳು ಇಲ್ಲಿ ತಲೆ ಎತ್ತಿ ನಿಂತಿವೆ. ನಾನು ದುಡ್ಕೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಕೊಟ್ಟಿರೋದು 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ ಕಾಗದ ತರಬೇಡಿ ಅಂತ ಹೇಳಿ ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಹೇಳಿದ್ರು. ಎಂಡಾರ್ಸ್ಮೆಂಟ್ ಕೊಡ್ಲಿಲ್ಲ ನನಗೆ. ನಾನು ಒಬ್ಬ ರೈತನ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ಅಲ್ಲ ಪ್ರಧಾನಮಂತ್ರಿನೂ ಅಲ್ಲ, ಲೋಕಸಭಾ ಸದಸ್ಯನೂ ಅಲ್ಲ, ರಾಜ್ಯಸಭಾ ಸದಸ್ಯರು. ಆದ್ರೆ ಒಬ್ಬ ರೈತನ ಮಗನಾಗಿ ನಾನು ಪತ್ರ ಬರೆದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯತೆ, ಬಿಡುವಿಲ್ಲದ ಕಾರ್ಯಕ್ರಮ ಅವರಿಗೆ ಇದನ್ನು ನೋಡ್ಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗಿಯೋ ಇದು ಗೊತ್ತಿಲ್ಲ ನನಗೆ. ಕಳೆದ 2 ದಶಕಗಳಿಂದ ಈ ಭಾಗದಲ್ಲಿ ಜಮೀನಿನ ಬೆಲೆ ಗಗನಕ್ಕೇರಿದೆ. ರೈತರ ಪಾಲಿಗೆ ಇದು ಬಂಗಾರದ ಭೂಮಿ. ಆದರೆ ಸರ್ಕಾರಿ ಯೋಜನೆಗಳು, ಹೈಟೆಕ್ ಸಿಟಿ ನಿರ್ಮಾಣದ ಪ್ರಸ್ತಾಪಗಳು ಬಂದಾಗಲೆಲ್ಲ ಇಲ್ಲಿನ ರೈತರು ಒಕ್ಕಲೆಬ್ಬಿಸುವ ಭೀತಿ ಎದುರಿಸುತ್ತಲೇ ಇದ್ದಾರೆ. ಹೌದು, ಇದೀಗ ಅದೇ ಜಮೀನಿನ ವಿವಾದ 2028ರ ಚುನಾವಣಾ ರಣಕಣಕ್ಕೆ ಮುಖ್ಯ ಅಸ್ತ್ರವಾಗಿದೆ. ಒಕ್ಕಲಿಗ ಹೃದಯ ಭಾಗ ಎಂದೇ ಕರೆಯಲ್ಪಡುವ ಹಳೆ ಮೈಸೂರು ಪ್ರಾಂತ್ಯದ ಬಿಡದಿಯಲ್ಲಿ ರೈತರ ಜಮೀನು ಉಳಿಸುವ ನೆಪದಲ್ಲಿ ಜೆಡಿಎಸ್ ತನ್ನ ಹಳೆ ವೈಭವವನ್ನ ಮರಳಿ ಪಡೆಯಲು ತಂತ್ರ ಹೂಡುತ್ತಿದೆ. ದೇವೇಗೌಡರು ಜಮೀನು ಬಿಡದಿದ್ರೆ ಸತ್ಯಾಗ್ರಹ ಮಾಡುತ್ತೇನೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಈ ಎಚ್ಚರಿಕೆ ಕೊಟ್ಟಿರುವುದು ಬರೀ ರೈತರ ಮೇಲಿನ ಪ್ರೀತಿಯೋ ಅಥವಾ ರಾಜಕೀಯ ಅಸ್ತಿತ್ವದ ಅನಿವಾರ್ಯತೆಯೋ ಗೊತ್ತಾಗ್ತಿಲ್ಲ ಅಂತಿದ್ದಾರೆ ಕಾಂಗ್ರೆಸ್ ಪಾಳ್ಯದ ಕೆಲ ನಾಯಕರು. ಹೌದು, ಎಚ್.ಡಿ. ದೇವೇಗೌಡರಿಗೆ ಮಣ್ಣಿನ ಮಗ ಬಿರುದು ಇದೆ. ಈ ಟ್ಯಾಗ್ಲೈನ್ಗೆ ದೇವೇಗೌಡರು ಮತ್ತೊಮ್ಮೆ ಜೀವ ತುಂಬುತ್ತಿದ್ದಾರೆ. ಬಿಡದಿಯ ಮಣ್ಣಿನ ಕನಕನವು ದೊಡ್ಡಗೌಡರಿಗೆ ಗೊತ್ತು. ಸರ್ಕಾರ ರೈತರ ಭೂಮಿಯನ್ನ ಕೈಗಾರಿಕಾ ಉದ್ಯಮಿಗಳಿಗೆ ಧಾರೆ ಹಿಡಿಯಲು ಬಿಡುವುದಿಲ್ಲ ಎಂದು ಗೌಡರು ತೊಡೆ ತಟ್ಟಿದ್ದಾರೆ. ಇದು ಜೆಡಿಎಸ್ ಪಕ್ಷಕ್ಕೆ ಮತ್ತೆ ಜೀವ ಬಂದಂತಾಗಿದೆ. ಇವತ್ತು ದೇವೇಗೌಡರು ಈ ಬಿಡದಿ ಹೋರಾಟಕ್ಕೆ ಕಾಲಿಟ್ಟಿದ್ದಾರೆ.
ಇದು CM DK ಶಿವಕುಮಾರ್ಗೆ ಒಂದು ಥರದ ಎಚ್ಚರಿಕೆಯ ಗಂಟೆ. ಯಾಕೆಂದರೆ ದೇವೇಗೌಡರು ಯಾವತ್ತು ನಾನು ಮೇಲೆ ಎದ್ದು ಬರ್ತೀನಿ ಎಂದಾಗೆಲ್ಲನ ಹೋರಾಟ ಕಟ್ಟಿದ್ದಾರೆ, ಆ ಹೋರಾಟದಿಂದ ಎದ್ದು ಬಂದಿದ್ದಾರೆ. ಉದಾಹರಣೆಗೆ 99 ಎಲೆಕ್ಷನ್ನಲ್ಲಿ ಇದೇ ತೇಜಸ್ವಿನಿ ಆಪೋಸಿಟ್ ಸೋತಿರ್ತಾರೆ. ಯಾರು DK ಶಿವಕುಮಾರ್ ಹಾಕಿರೋ ತೇಜಸ್ವಿನಿ ಆಪೋಸಿಟ್, ತೇಜಸ್ವಿನಿ ಗೌಡ ಆಪೋಸಿಟ್ ಸೋತಿರ್ತಾರೆ ಅವರು. ಆಗ ದೇವೇಗೌಡರು 2000ರಲ್ಲಿ ಒಂದು ಹೋರಾಟ ಮಾಡ್ತಾರೆ. ಸೇಂದಿಯಿಂದ ಇಬ್ಬರು ಸೇಂದಿ ಕುಡಿದು ಸತ್ತೋಗಿರ್ತಾರೆ. ಅವತ್ತಿಗೊಂದು ಹೋರಾಟ ಕಟ್ಟಿದಾಗ ದೇವೇಗೌಡರು ಅದನ್ನು ಪಾದಯಾತ್ರೆ ಮಾಡ್ತಾರೆ. ಆ ಪಾದಯಾತ್ರೆ ಮಾಡಿದಾಗ ನೆಕ್ಸ್ಟ್ ಅವ್ರು ಲೋಕಸಭೆಗೆ ಕರ್ಕೊಂಡು ಹೋಗುತ್ತದನ್ನು ಅವ್ರನ್ನ. ಅಂದರೆ ದೇವೇಗೌಡರು ಒಂದು ಹೋರಾಟವನ್ನು ಮಾಡಿದ್ದಾರೆ ಅಂದರೆ ಅದು ಒಂದು ಲಾಜಿಕಲ್ ಎಂಡಿಗೆ ಹೋಗುತ್ತೆ. ಈಗ ದೇವೇಗೌಡರು ಬರ್ತಾ ಇರೋದು ರಾಜಕಾರಣನ ಮಗದೊಂದ ಹೇಳೋದು ಬೇಡ, ಆದರೆ ಒಬ್ಬ ಹಿರಿಯ ಮುತ್ಸದ್ದಿ ಈ ದೇಶದ ಪ್ರಧಾನಿ ಆದಂಥವ್ರು ಅವ್ರು ಹೇಳೋದು ಏನು, ಅವರ ಸಾಧಕ ಬಾಧಕಗಳೇನು ಅನ್ನೋದು ಈಗಾದರೂ ಹೋಗ್ಲಿ. ಕೊನೆ ಪಕ್ಷ ನೀವು ರೈತರ ಹತ್ರ ಮಾತಾಡಲಿಲ್ವ, ದೇವೇಗೌಡರ ಹತ್ರ ಮಾತಾಡಿ, ದೇವೇಗೌಡರ ಹತ್ರ ಒಂದು ಇದನ್ನು ಮಾಡ್ಕೊಳ್ಳಿ. ಯಾಕೆ ದೇವೇಗೌಡರನ್ನ ಇದನ್ನು ತಗೋಬೇಕು ಅಂದ್ರಾಗ, ನೀವು ಕಾವೇರಿ ಹೋರಾಟ ಆದಾಗ ಸಿದ್ದರಾಮಯ್ಯನವ್ರು ಓಡೋಗಿದ್ದು ಯಾರ ಮನೆಗೂ ಅಲ್ಲ, ದೇವೇಗೌಡರು ಮನೆಗೆ. ಇವತ್ತು ಏನೇನು ಸಮಸ್ಯೆ ಆದ್ರೂ ದೇವೇಗೌಡರು ಇವತ್ತು ಯಾವುದೇ ಪಕ್ಷದ ಜೊತೆ ಮೈತ್ರಿ ಇರ್ಬೋದು, ಏನೇ ಇರ್ಬೋದು, ಅದು ರಾಜಕಾರಣ. ಆದರೆ ರೈತರ ಬದುಕಿಗೋಸ್ಕರ ಮತ್ತೊಮ್ಮೆ ರೈತ ನಾಯಕ ಅನ್ನಿಸ್ಕೊಂಡಂಥವ್ರು, ಮಣ್ಣಿನ ಮಗ ಅನ್ನಿಸ್ಕೊಂಡವರು ದೇವೇಗೌಡರು ಎಂಟ್ರಿ ಆಗಿದ್ದಾರೆ. ಹೌದು, ಯಾವಾಗ HD ಕುಮಾರಸ್ವಾಮಿ ಅವರ ಕೋಟೆ ರಾಮನಗರದಲ್ಲಿ JDS ಹಿನ್ನಡೆ ಅನುಭವಿಸಿತು, ಅಂದಿನಿಂದ ಗೌಡರ ಕುಟುಂಬ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿತ್ತು. ಈಗ ಬಿಡದಿ ಭೂಸ್ವಾಧೀನ ವಿವಾದವೇ ಆ ಸಮಯ. ರೈತರ ಕಣ್ಣೀರನ್ನ ಮತಗಳನ್ನಾಗಿ ಬದಲಾಯಿಸುವುದಕ್ಕೆ JDS ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ನನ್ನ ಕೊನೆ ಉಸಿರು ಇರುವವರೆಗೂ ರೈತರ ಭೂಮಿ ಕಿತ್ತುಕೊಳ್ಳಲು ಬಿಡಲ್ಲ ಎಂಬ ದೇವೇಗೌಡರ ಈ ಒಂದು ಹೇಳಿಕೆ ಬಿಡದಿಯ ಪ್ರತಿ ಹಳ್ಳಿಯಲ್ಲೂ ಸಂಚಲನ ಸೃಷ್ಟಿಸಿದೆ. ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ಇದು ಮಣ್ಣನ್ನೇ ನಂಬಿದ ರೈತನಿಗೂ ಹಠಕ್ಕೆ ಬಿದ್ದ ನಾಯಕನಿಗೂ ನಡೆಯುತ್ತಿರುವ ಮಹಾಸಂಗ್ರಾಮ. ಒಂದು ಕಡೆ ಸಿಲಿಕಾನ್ ಸಿಟಿಯ ವಿಸ್ತರಣೆಯ ಕನಸು ಹೊತ್ತಿರುವ ಕನಕಪುರ ಬಂಡೆ, ಮತ್ತೊಂದು ಕಡೆ ರೈತರ ಕಣ್ಣೀರು ಒರೆಸುವುದಕ್ಕೆ ಅಖಾಡಕ್ಕೆ ಇಳಿದ ಹಿರಿಯ ಜೀವ, ಮಣ್ಣಿನ ಮಗ ಸತ್ಯಾಗ್ರಹದ ಶಪಥ. ಬಿಡದಿ ಟೌನ್ಶಿಪ್ ಹೆಸರಲ್ಲಿ ನಡೀತಿದೆಯಾ ಬೃಹತ್ ಭೂ ಹಗರಣ, ಅಥವಾ ಇದು ಈ ಭಾಗದ ಹಣೆ ಬರಹ ಬದಲಿಸುವ ಅಭಿವೃದ್ಧಿ ಮಂತ್ರವೇ? ಹೀಗೆ ಪರ ಮತ್ತು ವಿರೋಧದ ವಾದಗಳು ನಡೆಯುತ್ತಿವೆ. ಗ್ರೇಟರ್ ಬೆಂಗಳೂರು ಕಲ್ಪನೆಯಡಿ ರಾಮನಗರ ಜಿಲ್ಲೆಯ ಬಿಡದಿ ಸುತ್ತಮುತ್ತ ಬೃಹತ್ ಟೌನ್ಶಿಪ್ ನಿರ್ಮಾಣಕ್ಕೆ DK ಶಿವಕುಮಾರ್ ಸರ್ಕಾರ ಮುನ್ನುಡಿ ಬರೆದಿದೆ. 100 ಎಕರೆ ಕೃಷಿ ಭೂಮಿಯನ್ನ ಕೈಗಾರಿಕೆ ಹಾಗೂ ವಸತಿ ವಲಯವನ್ನಾಗಿ ಮಾಡುವುದಕ್ಕೆ ಇದೀಗ ದೊಡ್ಡ ಸ್ಕೆಚ್ ರೆಡಿಯಾಗಿದೆ. ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಈ ಯೋಜನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬೆಂಗಳೂರಿನ ಮೇಲಿನ ಒತ್ತಡ ತಗ್ಗಿಸಲು ಬಿಡದಿ ಅಭಿವೃದ್ಧಿಯಾಗಲೇಬೇಕು ಅನ್ನೋದು CM ವಾದ. ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನ್ಸು ನೋಯಿಸಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆ ಏಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನು ತಪ್ಪು ಮಾಡಿದ್ರೆ ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ದು, ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂತ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಬಿಟ್ರೆ ನಾನು ಇದಕ್ಕೆ ಬಲವಂತ ಮಾಡುವುದಿಲ್ಲ. ಬಿಡದಿಯನ್ನ ಕೇವಲ ಸ್ಯಾಟಲೈಟ್ ಟೌನ್ ಮಾಡುವುದಲ್ಲ, ಹೈಟೆಕ್ ಸಿಟಿಯನ್ನಾಗಿ ಮಾಡುವುದು ಸರ್ಕಾರದ ಗುರಿ. ಆದರೆ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಈಗ ಎದುರಾಗಿದೆ ಹಿಮಾಲಯದಂತ ವಿರೋಧ. ದಶಕಗಳ ಕಾಲ ರೈತರ ಪರ ಹೋರಾಡಿದ ದೊಡ್ಡ ಗೌಡರು ಈ ಯೋಜನೆಯ ವಿರುದ್ಧ ತೊಡೆತಟ್ಟಿದ್ದಾರೆ. ಆದರೆ ಇತ್ತ ಕಾಂಗ್ರೆಸ್ ನಾಯಕರು ಕೈಕಟ್ಟಿ ಕುಳಿತಿಲ್ಲ. ಕನಕಪುರ ಬಂಡೆ CM DK ಶಿವಕುಮಾರ್ ಅವರಿಗೆ ಬಿಡದಿಯ ಅಭಿವೃದ್ಧಿ ಅತ್ಯಂತ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಬೆಂಗಳೂರಿನ ಬೆಳವಣಿಗೆಗೆ ಬಿಡದಿ ಕಾರಿಡಾರ್ ಅತ್ಯಗತ್ಯ ಎನ್ನುವುದು ಸರ್ಕಾರದ ವಾದ. ಆದರೆ ಇದರ ಹಿಂದೆ 2028ರ ರಣಕಣದ ಲೆಕ್ಕಾಚಾರ ಬೇರೆಯೇ ಇದೆ ಅಂತಿದ್ದಾರೆ ರಾಜಕೀಯ ವಿಶ್ಲೇಷಕರು. ರಾಮನಗರ ಮತ್ತು ಕನಕಪುರ ಭಾಗದಲ್ಲಿ JDS ಅಸ್ತಿತ್ವವನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡಬೇಕು. ಆ ಮೂಲಕ ಇಡೀ ಒಕ್ಕಲಿಗ ಬೆಲ್ಟ್ ಮೇಲೆ ಕೈ ಹಿಡಿತ ಸಾಧಿಸಬೇಕು ಎನ್ನುವುದು DK ಸಹೋದರರ ತಂತ್ರ. ಸರ್ಕಾರಿ ಯೋಜನೆಗಳ ಮೂಲಕ ಈ ಭಾಗದ ರೈತರಿಗೆ ಭರಪೂರ ಪರಿಹಾರ ನೀಡಿ JDSನ ರೈತ ಕಾರ್ಡ್ ಅನ್ನು ಮುರಿಯಲು CM DKಶಿ ಆಪರೇಷನ್ ನಡೆಸುತ್ತಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ JDSನ ಹೋರಾಟವನ್ನ ಅಭಿವೃದ್ಧಿ ವಿರೋಧಿ ಎಂದು ಬಿಂಬಿಸುವ ಪ್ರಯತ್ನ ತೆರೆಮರೆಯಲ್ಲಿ ಸಾಗಿದೆ. ರೈತರ ಒಪ್ಪಿಗೆ ಇಲ್ಲದೆ 1 ಇಂಚು ಭೂಮಿಯನ್ನ ಮುಟ್ಟಲು ಬಿಡುವುದಿಲ್ಲ. ಇದನ್ನ ನಾವು ಹೇಳ್ತಿಲ್ಲ,
90 ದಾಟಿದ್ರೂ ರೈತರಿಗಾಗಿ ಹೋರಾಡುವ ಕೆಚ್ಚು ಕಳೆದುಕೊಳ್ಳದ ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಿಂಹಗರ್ಜನೆ. ರೈತರ ಹಿತ ಕಾಯದಿದ್ರೆ ನಾನೇ ಖುದ್ದಾಗಿ ಬಿಡದಿಯ ಮಣ್ಣಿನಲ್ಲಿ ಕುಳಿತು ಸತ್ಯಾಗ್ರಹ ಮಾಡುತ್ತೇನೆ ಎಂದು ದೊಡ್ಡಗೌಡರು ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ. ಜೆಡಿಎಸ್ ಪಾಲಿಗೆ ಇದು ಕೇವಲ ಭೂಮಿಯ ಹೋರಾಟವಲ್ಲ, ತಮ್ಮ ರಾಜಕೀಯ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು. ರೈತರ ಭೂಮಿಗಾಗಿ ನಾನಿನ್ನೂ ಹೋರಾಟದ ಕಿಚ್ಚು ಕಳೆದುಕೊಂಡಿಲ್ಲ ಎಂದು ದೊಡ್ಡಗೌಡರು ಹೇಳಿದ್ದಾರೆ. ಬಿಡದಿಯ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿರುವ ದೇವೇಗೌಡರು ಸರ್ಕಾರ ಹಠಕ್ಕೆ ಬಿದ್ದರೆ ಬೀದಿಗಿಳುವುದು ಗ್ಯಾರಂಟಿ ಎಂದಿದ್ದಾರೆ. ಅಷ್ಟಕ್ಕೂ ಬಿಡದಿಯಲ್ಲಿ ರಾಜಕೀಯ ಮಾಡಲು ಹೊರಟಿರುವುದು ಯಾರು? ರೈತರು ಯಾಕೆ ಬೀದಿಗಿಳಿದಿದ್ದಾರೆ? ಬಿಡದಿ ಯೋಜನೆ ಹೆಸರಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ವಶಪಡಿಸಿಕೊಳ್ಳುವುದಕ್ಕೆ ಮಾಸ್ಟರ್ ಪ್ಲಾನ್ ಹಾಕಿರುವುದು ಯಾರು? ತಾತ ಮುತ್ತಾತರ ಕಾಲದಿಂದ ನಂಬಿ ಬಂದ ಮಣ್ಣನ್ನ ಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತಿದ್ದಾರೆ ಬಿಡದಿ ಅನ್ನದಾತರು? ಆ ಬಗ್ಗೆ ನೋಡೋಣ ಬನ್ನಿ. ಬಿಡದಿ ಟೌನ್ಶಿಪ್ ಕಿಚ್ಚು. ಹೌದು, ಸಿಲಿಕಾನ್ ಸಿಟಿಯ ಪಕ್ಕದಲ್ಲೇ ಮತ್ತೊಂದು ಹೈಟೆಕ್ ಸಿಟಿ ನಿರ್ಮಾಣದ ಕನಸು ಅದು ಈಗ ನೆತ್ತರು ಹರಿಸುವ ಹಂತಕ್ಕೆ ಬಂದು ತಲುಪಿದೆ. ಸರ್ವೆ ಕಾರ್ಯಕ್ಕೆ ಬಂದಿದ್ದ ಸಿಬ್ಬಂದಿ ಮೇಲಾಗ್ತಿದೆ ಮಾರಣಾಂತಿಕ ಹಲ್ಲೆ. 20ಕ್ಕೂ ಹೆಚ್ಚು ಅನ್ನದಾತರ ಮೇಲೆ ದಾಖಲಾಗಿದೆ ಕೇಸ್. ಒಂದು ಕಡೆ ಮಣ್ಣಿನ ಮಕ್ಕಳ ಹೋರಾಟಕ್ಕೆ ದೆಹಲಿಯಿಂದಲೇ ಧುಮುಕಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಧೈರ್ಯವಿದ್ದರೆ ನನ್ನ ಮೇಲೂ ಎಫ್ಐಆರ್ ಹಾಕಿ ಅಂತ ಎಚ್.ಡಿಕೆ ಸವಾಲು ಹಾಕಿದ್ದಾರೆ. ಮತ್ತೊಂದು ಕಡೆ ನಮ್ಮ ಭೂಮಿ ನಮಗೆ ಬಿಡಿ, ಇಲ್ಲವೇ ನಾವಿಲ್ಲಿ ಹೆಣವಾಗ್ತೀವಿ ಅಂತ ವಿಷದ ಬಾಟಲಿ ಹೊರಕ್ಕೆ ಒಣಕೆ ಹಿಡಿದು ನಿಂತಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಸರ್ಕಾರದ ಪಾಲಿಗೆ ಇದು ಮಹತ್ವಾಕಾಂಕ್ಷೆಯ ನಗರೀಕರಣದ ಹೆಜ್ಜೆ ಇರಬಹುದು. ಆದರೆ ದಶಕಗಳಿಂದ ಇದೇ ಮಣ್ಣನ್ನ ನಂಬಿ ಬದುಕುತ್ತಿರುವ ಬಿಡದಿಯ ರೈತರ ಪಾಲಿಗೆ ಇದು ಅಸ್ತಿತ್ವದ ಹೋರಾಟ. ಇಷ್ಟು ದಿನ ಶಾಂತಿಯುತವಾಗಿದ್ದ ಪ್ರತಿಭಟನೆ ಇದೀಗ ಭೀಕರ ಸ್ವರೂಪ ಪಡೆದುಕೊಂಡಿದೆ. ಹೈಟೆಕ್ ಟೌನ್ಶಿಪ್ಗಾಗಿ ಜಮೀನು ಗುರುತಿಸಲು ಸರ್ವೆ ಸಿಬ್ಬಂದಿ ಬಿಡದಿಯ ಗ್ರಾಮಗಳಿಗೆ ಕಾಲಿಡುತ್ತಿದ್ದಂತೆ ರೈತರ ಆಕ್ರೋಶ ಜ್ವಾಲಾಮುಖಿಯಾಗಿ ಸ್ಫೋಟಿಸಿದೆ. ಏನು ಇಲ್ಲಿ ಬಂದಿರೋದು? ಇನ್ನೊಂದ್ಸಲ ಬಂದಿದ್ದೀರಿ. ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆಯಿಂದ ಬಂದು ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ. ಹೌದು, ಬಿಡದಿ ರೈತರು ನಮ್ಮ ಜೀವ ಹೋದರೂ ಜಮೀನು ಬಿಡಲ್ಲ ಎಂದು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಈ ಸಮಯದಲ್ಲಿ ನಡೆದ ಗಲಾಟೆಯಲ್ಲಿ ಸಿಬ್ಬಂದಿ ಮೇಲೆ ಹಲ್ಲೆಯಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದ್ದು ಇಡೀ ಬಿಡದಿ ಟೌನ್ಶಿಪ್ ವ್ಯಾಪ್ತಿ ರಂಗವಾಗಿ ಮಾರ್ಪಟ್ಟಿದೆ. ಅಧಿಕಾರಿಗಳ ಮೇಲಿನ ಹಲ್ಲೆಯನ್ನ ಗಂಭೀರವಾಗಿ ಪರಿಗಣಿಸಿದ ಇಲಾಖೆ ರೈತರ ಹೋರಾಟವನ್ನ ಹತ್ತಿಕ್ಕಲು ಕಠಿಣ ಕಾನೂನು ಅಸ್ತ್ರ ಪ್ರಯೋಗಿಸಿದೆ. ಒಬ್ಬರಲ್ಲ, ಇಬ್ಬರಲ್ಲ, ಬರೋಬ್ಬರಿ 20ಕ್ಕೂ ಹೆಚ್ಚು ರೈತರ ವಿರುದ್ಧ ಕೊಲೆ ಯತ್ನ ಸೇರಿದಂತೆ ಹಲವು ಜಾಮೀನು ರಹಿತ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ನಸುಕಿನ ಜಾವದಲ್ಲಿ ಪೊಲೀಸರು ರೈತರ ಮನೆಗಳಿಗೆ ನುಗ್ಗಿ ವಶಕ್ಕೆ ಪಡೆಯುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬರುತ್ತಿದೆ. ನೆಮ್ಮದಿಯಾಗಿ ಕೃಷಿ ಮಾಡಿಕೊಂಡಿದ್ದ ಮಣ್ಣಿನ ಮಕ್ಕಳು ಈಗ ಕೋರ್ಟು, ಕಚೇರಿ, ಜೈಲು ಅಂತ ಅಲೆಯುವ ಪರಿಸ್ಥಿತಿ ಬಂದಿದೆ. ಸರ್ಕಾರದ ಈ ನಡೆ ಬಿಡದಿಯ ಹಳ್ಳಿಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅನ್ನದಾತರು ಅಪರಾಧಿಗಳಂತೆ ಬಿಂಬಿಸುತ್ತಿರುವುದಕ್ಕೆ ಸಾರ್ವಜನಿಕರ ವಲಯದಲ್ಲಿ ಭಾರೀ ವಿರೋಧ ವ್ಯಕ್ತವಾಗುತ್ತಿದೆ. ಈ ರೈತರ ಹೋರಾಟವನ್ನ ಪಕ್ಷದ ಹೆಸರಲ್ಲಿ ಕಟ್ಟೋದು ಅಂದರೆ JDS ರೈತರು, BJP ರೈತರು, ಕಾಂಗ್ರೆಸ್ ರೈತರು ಅಂತ ಪಕ್ಷವನ್ನು ಕಟ್ಟಿ ರೈತರ ಹೋರಾಟವನ್ನು ಹಿಮ್ಮೆಟ್ಟಿಸ್ತಿದೆಯಲ್ಲ, ಇದು ರೈತರ ಆಕ್ರೋಶ ಕಾರಣವಾಗಿದೆ. ಇದೇ ಕಾರಣಕ್ಕಾಗಿ ರೈತರು ಏನು ಮೊನ್ನೆ ಸರ್ವೆ ಮಾಡೋಕ್ಕೆ ಹೋದಂಥ ಕಂದಾಯ ಅಧಿಕಾರಿಗಳಾಗಿರ್ಬೋದು ಮತ್ತು ಇವರು ಯಾರು ಪೊಲೀಸ್ನವ್ರ ಮೇಲಾಗಿರ್ಬೋದು ಪೊರಕೆ ಸೇವೆ ಮಾಡಿರೋದು. ಇದರಿಂದ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿರೋದೇನು, 80% ರೈತರು ಒಪ್ಕೊಂಡಿದ್ದಾರೆ ಅನ್ನೋದಾದರೆ ಇನ್ನು 20% ರೈತರ ಜೊತೆ ಮಾತಾಡೋದಕ್ಕೆ ಯಾಕಾಗೋದಿಲ್ಲ? ನೀವು 2.5 ಕೋಟಿ ಕೊಡ್ತೀರಿ ನಿಜ, ನೀವು ಅಭಿವೃದ್ಧಿ ಆಗಿರೋ ಭೂಮಿ ಕೊಡ್ತೀರಿ ನಿಜ, ಆದರೆ ಇದ್ರ ಮಧ್ಯೆ ಅವ್ರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಬೇಕು ಅನ್ನೋದು ರೈತರ ಒಂದು ಅಭಿಪ್ರಾಯ.
ಅಭಿವೃದ್ಧಿ ಬೇಕು ನಿಜ, ಆದರೆ ಅದು ಅನ್ನ ಕೊಡುವ ಮಣ್ಣನ್ನ ಕಿತ್ತುಕೊಂಡು ಅನ್ನದಾತರನ್ನ ಹೆಣಗಳನ್ನಾಗಿ ಮಾಡಿ ಈ ರೀತಿಯ ಅಭಿವೃದ್ಧಿ ಆಗಬೇಕೆ? ಬಿಡದಿಯ ಈ ರಣಕನ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ? ಸರ್ಕಾರದ ಅಸ್ತ್ರಕ್ಕೆ ರೈತರ ವಿಷದ ಬಾಟಲಿಯ ಪ್ರತಿರೋಧ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ರೈತರ ಮೇಲಿನ ಈ ಕಾನೂನು ಕ್ರಮ ಬಿಡದಿ ಭಾಗದ ರಾಜಕೀಯದಲ್ಲೂ ಭಾರಿ ಸಂಚಲನ ಸೃಷ್ಟಿಸಿದೆ. ಸ್ವತಃ ಮಣ್ಣಿನ ಮಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರೈತರ ಬೆನ್ನಿಗೆ ಬಂದು ನಿಂತಿದ್ದಾರೆ. ಸರ್ಕಾರದ ವಿರುದ್ಧ ಗುಡುಗಿರುವ ಕುಮಾರಸ್ವಾಮಿ, ಇದು ಸ್ವಯಂ ಪ್ರೇರಿತವಾಗಿ ದಾಖಲಾಗಿರುವ ಕೇಸ್ ಅಲ್ಲ. ಸರ್ಕಾರದ ಉನ್ನತ ಮಟ್ಟದ ಚಿತಾವಣೆಯಿಂದಲೇ ಅನ್ನದಾತರ ಮೇಲೆ 107 ಕೇಸ್ ಹಾಕಿಸಲಾಗಿದೆ ಎಂದು ನೇರ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಎಚ್ಡಿಕೆ ಸರ್ಕಾರಕ್ಕೆ ಹೈ ವೋಲ್ಟೇಜ್ ಸವಾಲೊಂದನ್ನ ಎಸೆದಿದ್ದಾರೆ. ರೈತರನ್ನ ಹೆದರಿಸಲು ಇಂತಹ ಸುಳ್ಳು ಕೇಸ್ ಹಾಕಬೇಡಿ. ಧೈರ್ಯವಿದ್ದರೆ, ತಾಕತ್ತಿದ್ದರೆ ಮೊದಲು ನನ್ನ ಮೇಲೆ ಎಫ್ಐಆರ್ ದಾಖಲಿಸಿ, ನನ್ನನ್ನ ಬಂಧಿಸಿ ಎಂದು ಸಿಂಹಗರ್ಜನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಈ ಓಪನ್ ಚಾಲೆಂಜ್ ಈಗ ರಾಜ್ಯ ರಾಜಕಾರಣದಲ್ಲಿ ತಲ್ಲನ್ನ ಸೃಷ್ಟಿಸಿದೆ. ಬಿಡದಿ ಹೋರಾಟಕ್ಕೆ ಮತ್ತಷ್ಟು ರಾಜಕೀಯ ಬಲ ಸಿಕ್ಕಂತಾಗಿದೆ. ಆ ನೈಸ್ ಯೋಜನೆ 30 ವರ್ಷ ಆಗೋಯ್ತು. ಇನ್ನೂ ಹಲವಾರು ಮುಖ್ಯಮಂತ್ರಿಗಳು ಅರ್ಜಿ ಕೊಟ್ಕೊಂಡೆ ಕೂತವ್ರೆ. ಜನ ಅಲ್ಲಿ 60-40 ಸೈಟ್ ಕೊಡ್ತೀವಿ ಅಂತಿದ್ರು ಅಂತ ಹೇಳಿ 4,000 ಕುಟುಂಬಕ್ಕೆ ಇವತ್ತಿನವರೆಗೆ ಸೈಟ್ ಕೊಟ್ಟಿಲ್ಲ. ₹1 1 ಲಕ್ಷ 1.5 ಲಕ್ಷಕ್ಕೆ ಭೂಮಿ ಎಲ್ಲ ಲಪ್ಟಾಯಿಸಿದ್ರಿ ಆ ಯೋಜನೆ ಹೆಸರಿನಲ್ಲಿ. ಎಷ್ಟು ಜನಕ್ಕೆ ಕೊಟ್ಟಿದ್ದೀರಪ್ಪ ಸೈಟಲ್ಲಿ? ಸೈಟ್ ಕೊಟ್ಟವನೇ, NOC ಕೊಟ್ಟವನೇ ಅವನು, ಆ ಕಂಪ್ನಿಯವನು. ಕೊಟ್ಟಿರೋದು ಯಾರಿಗಪ್ಪ ಅಂದರೆ ಗೌರಮ್ಮ, ಸುರೇಶ ಇಂಥವ್ರಿಗೆ ಕೊಟ್ಟವ್ರೆ. ಆ ಜಮೀನು ಕಳ್ಕೊಂಡ್ರಲ್ಲ ನಿಜವಾದ ರೈತರು. 30 ವರ್ಷ ಆಯಿತು, ಇನ್ನೂ ಭೂಮಿ ಕೊಡಲಿಲ್ಲ. ಯಾತಿಗೆ ಬೇಕಿದು? ಏನು ಸಾಧನೆ ಮಾಡ್ತೀರಿ? ದುಡ್ಡು ಹೊಡೆಯಕ್ಕೆ ಬೇಕಾದಷ್ಟು ಮಾರ್ಗ ಇವೆ ಅಲ್ಲಿ. ಯಾಕೆಂದ್ರೆ ಕೊಲೆಗಡಕ ಸರ್ಕಾರ ಅಂತಕ್ಕಂಥದ್ದು ಆಗ್ಲೇ ಒಂದ್ಸಲ ಬಿರುದು ತಗೊಂಡ್ಬಿಟ್ಟಿದ್ದೀರಿ. ಈಗ ಸರ್ಕಾರದ ಮುಖ್ಯಸ್ಥರೇ ನೀವಾಗಿ ರೈತರನ್ನ ಕೊಲೆಗಡಕರು ಮಾಡಬೇಡಿ ಆ ಕೇಸಲ್ಲಿ. ಒಂದೆಡೆ ಸರ್ಕಾರದ ಹಠಮಾರಿ ಧೋರಣೆ, ಇನ್ನೊಂದೆಡೆ ರಾಜಕೀಯ ನಾಯಕರ ಸವಾಲು. ಪ್ರತಿ ಸವಾಲುಗಳ ನಡುವೆ ಸಿಲುಕಿಕೊಂಡಿರುವುದು ಮಾತ್ರ ಬಡ ರೈತರು. ಜಮೀನು ಸಿಗದೆ ಇತ್ತ ಕೇಸುಗಳ ಸುಳಿಗೆ ಸಿಲುಕಿ ಬೆಂಡಾಗಿರುವ ಅನ್ನದಾತರು ದಿಕ್ಕು ತೋಚದಂತಿದ್ದಾರೆ. ಬಿಡದಿಯ ಪ್ರತಿಯೊಂದು ಹಳ್ಳಿಯಲ್ಲೂ ಈಗ ಕಣ್ಣೀರಿನ ಧಾರೆ ಹರಿಯುತ್ತಿದೆ. ಮಹಿಳೆಯರು ವನಕ್ಕೆ ಹಿಡಿದು ಜಮೀನು ಕಾಯುತ್ತಿದ್ರೆ, ಪುರುಷರು ಕೈಯಲ್ಲಿ ವಿಷದ ಬಾಟಲಿಗಳನ್ನ ಹಿಡಿದು ನಿಂತಿದ್ದಾರೆ. ನಮ್ಮ ಕರುಳಿನ ಕುಡಿಯಂತಿರೋ ಭೂಮಿಯನ್ನ ಕಿತ್ತುಕೊಂಡ್ರೆ ನಾವು ಬದುಕಿ ಪ್ರಯೋಜನವಿಲ್ಲ, ನಾವೆಲ್ಲರೂ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ದೃಶ್ಯಗಳು ಇಡೀ ನಾಡನ್ನೇ ಕಂಗೆಡಿಸುವಂತಿದ್ದು, ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಇದು ನಾನು ಮಾಡೋದ್ನ ಈ ರಿಯಲ್ ಎಸ್ಟೇಟ್ ದಂಧೆ? ಅಣ್ಣ ಅಪ್ಪಾಜಿ, ಯಾರು ಇದನ್ನ ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮ್ಗೆ ಶಕ್ತಿಯನ್ನ ಕೊಟ್ಟರು, ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂತ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಈ ಇಡೀ ಬೆಳವಣಿಗೆಯನ್ನ ಕೇವಲ ರೈತರ ಹೋರಾಟ ಎಂದು ನೋಡಿದ್ರೆ ಅದು ತಪ್ಪಾಗುತ್ತೆ. ಏಕೆಂದ್ರೆ ರಾಜಕೀಯ ಪಂಡಿತರ ಪ್ರಕಾರ ಇದು 2028ರ ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಬರೆಯಲಾಗುತ್ತಿರುವ ಪ್ರಬಲ ಮುನ್ನುಡಿ. ಹೌದು, ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ರಾಮನಗರ ಬಿಡದಿ ವಲಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ವೋಟ್ ಬ್ಯಾಂಕ್ ರಾಜಕಾರಣ ಜಗ್ಗ ಜಾಹೀರ. ಒಕ್ಕಲಿಗ ಸಮುದಾಯದ ನಾಯಕತ್ವದ ಮೇಲೆ ಹಿಡಿತ ಸಾಧಿಸಲು ಡಿಕೆ ಶಿವಕುಮಾರ್ ಒಂದೆಡೆ ತಂತ್ರ ಹೂಡುತ್ತಿದ್ದಾರೆ. ಇತ್ತ ದೇವೇಗೌಡರು ತಮ್ಮ ಕುಮಾರಸ್ವಾಮಿ ತಮ್ಮ ಕೋಟೆಯನ್ನ ಉಳಿಸಿಕೊಳ್ಳಲು ಈ ರೈತರ ಹೋರಾಟವನ್ನ ಅಸ್ತ್ರ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ಆಗ್ತಿದೆ. ಬಿಡದಿ ಹೋರಾಟ ಯಶಸ್ವಿಯಾದ್ರೆ ಅದು ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ಗೆ ಜೀವದಾನ ನೀಡುತ್ತದೆ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ನಿದ್ದೆಯೇ ಬರುತ್ತಿಲ್ಲ. ತನ್ನ ವಿರುದ್ಧ ನಿರಂತರವಾಗಿ ಚಕ್ರವ್ಯೂಹವನ್ನ ಹೆಣೆಯುತ್ತಿದ್ದಾರೆ ಎಂದು ಎಚ್.ಡಿ. ದೇವೇಗೌಡರವರ ಕುಟುಂಬದ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನ ಸಮೀಪ ಇದೆ ಎಂದು ಇತ್ತೀಚೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಭವಿಷ್ಯ ನುಡಿದಿದ್ರು. ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ನನಗೇನು ಜೈಲು ಅನುಭವ ಹೊಸದೇನಲ್ಲ. ನನ್ನನ್ನ ಜೈಲಿಗೆ ಕಳಿಸುವುದಕ್ಕೆ ತೆರೆಮರೆಯಲ್ಲಿ ಏನೆಲ್ಲ ಕುತಂತ್ರಗಳು ನಡೆಯುತ್ತಿವೆ ಅನ್ನೋದು ಎಲ್ಲಾ ಗೊತ್ತಿದೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಬಗ್ಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಹೌದು, ಬಿಡದಿ ಸುತ್ತಮುತ್ತಲಿನ ಭೂ ಸ್ವಾಧೀನ ಪ್ರಕ್ರಿಯೆ ರೈತರ ಪ್ರತಿಭಟನೆಯ ಸರ್ಕಾರದ ಕುತ್ತಿಗೆಗೆ ತರಲು ವಿರೋಧ ಪಕ್ಷಗಳು ಹೊಂಚು ಹಾಕುತ್ತಿದ್ದ ಬೆನ್ನಲ್ಲೇ ಸಿಎಂ ಶಿವಕುಮಾರ್ ಬಿಡದಿ ಟೌನ್ಶಿಪ್ ಬಗ್ಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ನಾನು ರೈತನ ಮಗ, ಹೌದು,
ಕಲ್ಲು ಕ್ವಾರಿಯ ಮಣ್ಣಿನಿಂದ ಹಿಡಿದು ಕನಕಪುರದ ಕೃಷಿ ಭೂಮಿಯವರೆಗೆ ಬೆಳೆದ ನಾನು ಹುಟ್ಟಿನಿಂದ ಬೇಸಾಯಗಾರ ಎಂಬುದನ್ನು ಮತ್ತೊಮ್ಮೆ ಹೆಮ್ಮೆಯಿಂದ ನೆನಪಿಸಿಕೊಂಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸದ್ಯಕ್ಕೆ ತಾನು ನೇರವಾಗಿ ನೇಗಿಲು ಹಿಡಿದು ವ್ಯವಸಾಯ ಮಾಡದಿದ್ದರೂ ತನ್ನ ರಕ್ತದಲ್ಲಿ ಕೃಷಿ ಇದೆ, ರೈತರ ಕಷ್ಟ ಏನೆಂಬುದು ತನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿದ್ದಾರೆ. ಹೀಗಿರುವಾಗ ಕೃಷಿಕನ ಮಗನಾಗಿ ನಾನು ರೈತರ ವಿರುದ್ಧ ನಿರ್ಧಾರ ತೆಗೆದುಕೊಳ್ಳಲು ಹೇಗೆ ಸಾಧ್ಯ? ಬಿಡದಿ ಟೌನ್ಶಿಪ್ ಯೋಜನೆಯ ಪಿತಾಮಹ ನಾನಲ್ಲ. ಈ ಯೋಜನೆಯ ಇತಿಹಾಸವೇ ಬೇರೆ ಇದೆ. ಆದರೆ ಇಂದು ನನ್ನ ತಲೆಗೆ ಇದನ್ನ ಕಟ್ಟಲು ವ್ಯವಸ್ಥಿತ ಸಂಚು ನಡೆಯುತ್ತಿದೆ ಎಂದು ಸಿಎಂ ಇತಿಹಾಸದ ಪುಟಗಳನ್ನು ಬಿಚ್ಚಿಟ್ಟರು. ರೈತರ ಭೂಮಿಯನ್ನ ಬಲವಂತವಾಗಿ ಕಸಿದುಕೊಳ್ಳುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂಥ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೆ. ಅನೇಕ ಮುಖ್ಯಮಂತ್ರಿಗಳು ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು ಅದನ್ನು ನಾನು ಮುಂದುವರಿಸಿ ಅಂತ ಹೇಳಿದ್ದೆ. ನಾನೊಬ್ಬ ರೈತನ ಮಗ. ನಾನು ಕಪ್ಪ ವ್ಯವಸಾಯ ಮಾಡದೇ ಇದ್ರೂ ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವವಿದೆ. ಬಿಡದಿ ಸುತ್ತಮುತ್ತಲಿನ ರೈತ ಮಹಿಳೆಯರು, ತಾಯಂದಿರು ನಮ್ಮ ಸರ್ಕಾರಿ ಅಧಿಕಾರಿಗಳ ಮೇಲೆ ಪೊರಕೆ ಹಿಡಿದು ಹೊಡೆಯುತ್ತಿರುವುದು ನೋಡಿದ್ದೇನೆ. ಅಧಿಕಾರಿಗಳ ಮೇಲೆ ನಿಮ್ಮ ಆಕ್ರೋಶ ಬೇಡ. ನಿಮಗೆ ಕೋಪವಿದ್ದರೆ ನನಗೆ ಬೇಕಾದರೆ ಬಂದು ಹೊಡೆಯಿರಿ, ನಾನು ಸಹಿಸಿಕೊಳ್ಳುತ್ತೇನೆ ಎಂದು ಡಿಕೆ ಶಿವಕುಮಾರ್ ಅವರು ರೈತರ ಭಾವನೆಗಳಿಗೆ ಸ್ಪಂದಿಸಿದ್ದಾರೆ. ಸರ್ಕಾರ ಯಾರ ಜಮೀನನ್ನ ಬಲವಂತವಾಗಿ ಕಸಿದುಕೊಳ್ಳುವುದಿಲ್ಲ. ನಾವು ರೈತರ ಮನವೊಲಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಯೋಜನೆಗೆ ಇಚ್ಛೆ ಇದ್ದು ಜಮೀನು ನೀಡುವವರಿಗೆ ನ್ಯಾಯಬದ್ಧವಾಗಿ ಮಾರುಕಟ್ಟೆ ಆಧಾರಿತ ಯೋಗ್ಯ ಬೆಲೆ ನೀಡಿ ತೆಗೆದುಕೊಳ್ಳಲಾಗುತ್ತಿದೆಯೇ ಹೊರತು ಇಚ್ಛೆ ಇಲ್ಲದವರಿಂದ ಒಂದು ಗುಂಟೆ ಜಮೀನನ್ನ ಸರ್ಕಾರ ಮುಟ್ಟುವುದಿಲ್ಲ ಎಂದು ರೈತರಿಗೆ ಸಿಎಂ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಯಾರು ರೈತರು ಇಲ್ಲ ಪಾಪ ಅವ್ರು ಯಾರು ಮಾರ್ಕೊಳಂಗಿಲ್ಲ, ಅವ್ರ ಬದುಕು ಕಟ್ಕೋಬೇಕು, ಅವ್ರ ಕೈನ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನನ್ಗೆ ದುಡ್ಡು ಕೊಡಿ ಅಂತ ಅಂದ್ರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗ್ಲಿ. ನಾನು ಬಲವಂತ ಮಾಡೋದಿಲ್ಲ. ಮುಂಚಿತವಾಗಿ ನಾನು ರೈತಗಳ ಹತ್ರ, ಅಧಿಕಾರಿಗಳ ಹತ್ರ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರು ಘೋಷಣೆ ಮಾಡಿದ್ದೀನಿ 2 ರಿಂದ 2.5, 3 ಕೋಟಿ ರೂಪಾಯಿವರೆಗೂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗ್ಲಿ, ಯಾರು ಬೇಡ ಬಲವಂತ ಏನಿಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ಮಾಡುವ ಯಾವುದೇ ಉದ್ದೇಶ ನನಗಿರಲಿಲ್ಲ. ಇದು ನನ್ನ ಯೋಜನೆ ಅಲ್ಲ. 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ಬಿ.ಎಸ್. ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ಆರಂಭಿಸಿದ್ದರು. ಅದನ್ನು ನಾನು ಇಂದು ಮುಂದುವರಿಸಿಕೊಂಡು ಹೋಗುತ್ತಿದ್ದೇನೆ ಅಷ್ಟೇ. ರೈತರ ಜಮೀನನ್ನ ಖಂಡಿತ ಬಲವಂತವಾಗಿ ಕಿತ್ತುಕೊಳ್ಳುವುದಿಲ್ಲ. ಅವರು ಸ್ವ ಇಚ್ಛೆಯಿಂದ ನೀಡಿದರೆ ಮಾತ್ರ ಮುಂದುವರಿಸುತ್ತೇನೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದಕ್ಕಾಗಿ ಸಮಿತಿಯೊಂದನ್ನು ರಚಿಸಿ ಆ ಸಮಿತಿಯಲ್ಲಿ ತೀರ್ಮಾನ ಮಾಡುತ್ತೇವೆ. ಬಿಡದಿ ಟೌನ್ಶಿಪ್ ನನ್ನ ಕನಸಿನ ಯೋಜನೆಯಲ್ಲ. ನಮ್ಮ ಹಿರಿಯರು ರೂಪಿಸಿದ ಮಾರ್ಗಸೂಚಿಗೆ ನಾನು ಮುನ್ನುಡಿ ಬರೆಯುತ್ತಿದ್ದೇನೆ ಎಂದು ಹೇಳಿದರು. ರೈತರನ್ನ ತಪ್ಪು ದಾರಿಗೆಳೆಯುವ ಸಂಚನ್ನ ಇಂದು ದೇವೇಗೌಡ ಕುಟುಂಬ ಮಾಡುತ್ತಿದೆ. ನಾನು ಮುಖ್ಯಮಂತ್ರಿಯಾಗಿರುವುದನ್ನ ಸಹಿಸಿಕೊಳ್ಳಲು ಅವರಿಂದ ಆಗುತ್ತಿಲ್ಲ. ಹೇಗಾದರೂ ಮಾಡಿ ನನ್ನನ್ನು ಜೈಲಿಗೆ ಕಳುಹಿಸುವ ಪಿತೂರಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ನಾನು ಸಿಎಂ ಆಗಿರೋದು ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂಥ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು DKC ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು, ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೇದಾಗ್ಲಿ. ಜೈಲೇ ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಬಹಳ ಗೌರವದಿಂದ ನೋಡಿದ್ದೀರಿ. ತಾವೇನೇನ್ ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರಿ ಎಂದು ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂತ ಪ್ರೀತಿ, ವಿಶ್ವಾಸ, ಅಭಿಮಾನ ಏನ್ ವ್ಯಕ್ತಪಡಿಸ್ತಾ ಇದ್ರಲ್ಲ, ಇದಕ್ಕೆ ನನ್ನ ನಮನಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ರೈತರು ಜಮೀನು ನೀಡುವಾಗ ಕಾನೂನಾತ್ಮಕವಾಗಿ ವಿಷಯವನ್ನ ನಿರ್ವಹಿಸಲು ಸಮಿತಿ ರಚಿಸುತ್ತಿದ್ದೇವೆ. ಇಲ್ಲಿ ಸರ್ಕಾರ ಮತ್ತು ರೈತರ ನಡುವಿನ ವ್ಯವಹಾರ, ರೈತರ ಜಮೀನಿಗೆ ನಿಖರ ನ್ಯಾಯಬದ್ಧ ಪರಿಹಾರ ನೀಡಲಾಗುವುದು. ಈ ಯೋಜನೆ ಕೈಬಿಟ್ಟಿಲ್ಲ, ಹಾಗೆಂದು ಒತ್ತಾಯಪೂರ್ವಕವಾಗಿ ರೈತರಿಂದ ಜಮೀನು ಕಿತ್ತುಕೊಳ್ಳುವುದಿಲ್ಲ ಎಂದು ಸಿಎಂ ಡಿಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಈ ಇಡೀ ವಯಸ್ಸಿನಲ್ಲೂ ದೇವೇಗೌಡರು ವಿಧಾನಸೌಧದ ಮುಂದೆ ಬಂದು ಧರಣಿ ನಡೆಸುವ ಅಗತ್ಯವಿಲ್ಲ. ಬಿಡದಿ ಸುತ್ತಮುತ್ತ ರೈತ ಮಹಿಳೆಯರು, ತಾಯಂದಿರು ನಮ್ಮ ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆಯುವ ಅಗತ್ಯವಿಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ಸಹಿಸಿಕೊಳ್ತೇನೆ. ಬಲವಂತವಾಗಿ ರೈತರ ಜಮೀನನ್ನ ಕಿತ್ತುಕೊಳ್ಳುವುದಿಲ್ಲ ಎಂದರು. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಪರ ಹಾಗೂ ವಿರೋಧ ಹೋರಾಟಗಳು ತೀವ್ರಗೊಂಡಿರುವ ಹೊತ್ತಿನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಯೋಜನೆಗೆ 2 ತಿಂಗಳು ತಾತ್ಕಾಲಿಕ ಬ್ರೇಕ್ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ 2 ತಿಂಗಳು ಮುಂದೂಡುವುದಾಗಿ ತಿಳಿಸಿದ್ದಾರೆ. ಇದಕ್ಕಾಗಿ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಸಣ್ಣ ಸಮಿತಿಯೊಂದನ್ನು ರಚನೆ ಮಾಡುತ್ತೇನೆ. 2 ತಿಂಗಳಲ್ಲಿ ವರದಿ ಪಡೆಯುತ್ತೇನೆ, ಆ ನಂತರ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.